ಹೌದಾ ಹುಲಿಯ ಹೌದಾ ಹುಲಿಯ ಆಗ ಮುಂದೆ ಮುಂದೆ ಲಂಚ 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 ಎಲ್ಲಿಯೇ ಹೋದರು ಈ ಲಂಚ ತಿನ್ನುವ ರಾಕ್ಷಸರು ಹೆಚ್ಚಾಗಿದ್ದರೆ ಈ ನಮ್ಮ ಸತ್ತ ಸಮಾಜದಲ್ಲಿ ಜವಾನಿನಿಂದ ಹಿಡಿದು ದಿವಾನವರೆಗೂ ಲಂಚ ಲಂಚ ಹಣವನ್ನೇ ದೇವರೆಂದು ತಿಳಿದ ಈ ಕರುಣ ಇಲ್ಲದ ಕಡಿಮೆ ಜನರಿಗೆ ನಮ್ಮಂತ ಬಡವರ ಪರಿಸ್ಥಿತಿ ಅರ್ಥವಾಗುವುದಾದರೂ ಹೇಗೆ? ನಮ್ಮಂತ ಬಡ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ದೊರಕುವುದಾದರೂ ಹೇಗೆ? ದುನಿಯಾದಲ್ಲಿ ದುಡ್ಡೇ ಸರ್ವಸ್ವವಾಗಿ ಹೋಗಿದೆ ಅಂದಾಗ ನಮ್ಮಂತ ಹಣವಿಲ್ಲದ ಬಡವರಿಗೆ ಈಗಿನ ಕಂಪ್ಯೂಟರ್ ಯುಗದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಈ ಲಂಚಕೋರ ಅಧಿಕಾರಿಗಳ ಬಂಡಾಟವನ್ನು ಬಯಲಿಗೆ ಹೇಳಿದರೂ ಸರ್ಕಾರ ಸರಿಯಾದ ಶಿಕ್ಷೆ ನೀಡಲಿಲ್ಲವಂತಾಗಿದೆ. ಸ್ವಲ್ಪ ದಿನ ಕಳೆದ ಮೇಲೆ ಅವರಿಂದಲೇ ಲಂಚ ಪಡೆದು ಪುನಃ ಅಧಿಕಾರಿಯಾಗಿ ಮುಂದುವರಿಸಿದ ವೃಕ್ಷ ವ್ಯಕ್ತಿಗಳು ನಾವಾಗಿರುವಾಗ ನಮ್ಮಂತ ಬಡವರಿಗೆ ದಾರಿ ತೋರುವುದಾದರೂ ಯಾರು? ಹಣವಂತೆ ಏನೇ ಮಾಡಿದರು ಅದಕ್ಕೆ ಯಾರು ಚಕಾರ ಎತ್ತುವುದಿಲ್ಲ. ಬಡವ ಸ್ವಲ್ಪ ತಪ್ಪು ಮಾಡಿದರೆ ಸಾಕು ಸಹಿಸಲಾರದು ಈ ಆಳು ಸಮಾಜ. ಸಾವಿರ ಕದ ತಟ್ಟಿ ಬಂದವನಿಗೆ ಜೀವನದ ಬೆಲೆ ಗೊತ್ತಾಗುವುದಂತಾಗುತ್ತದೆ. ಇದೇ ರೀತಿ ಲಂಚ ತರದ ಕೋಪಕ್ಕೆ ಅದೆಷ್ಟೋ ಜನ ಬಿದ್ದು ಹಾಳಾಗಿ ಹೋಗಿದ್ದಾರೆ. ಲಂಚ ನೀಡಿದವನಿಗೆ ಗೊತ್ತು ಇದರ ಅನುಭವ ಏನೆಂದು. ಒಂದು ಮಾತು ಮಾತ್ರ ಸತ್ಯ, ಶ್ರೀ ಶರಣ ಬಸವೇಶ್ವರ ಕೃಪಾ ಕಟಾಕ್ಷದಿಂದ ನನಗೊಂದು ಪೊಲೀಸ್ ನೌಕರಿ ಸಿಕ್ಕರೆ ಈ ಲಂಚಾವತಾರಕ್ಕೆ ಮಂಗಳಾಡುತ್ತೇನೆ. ಹಾಯ್ ವಿನಯ್, ಒಬ್ಬನೇ ನಿಂತು ಏನನ್ನು ಆಲೋಚಿಸ್ತಿರುವಲ್ಲ? ಹೌದು, ನೌಕರಿಗೆ ಅರ್ಜಿ ಹಾಕಿದೆಯಲ್ಲ, ಏನಾಯ್ತು ಫ್ರೆಂಡ್? ಬಾರೋ ಶೆಟ್ಟಿ, ನೌಕರಿ ಬಗ್ಗೆ ಆಲೋಚಿಸ್ತಾ ನಿಂತಿದ್ದೆ. ನಮ್ಮಂತ ಹಣವಿಲ್ಲದವರಿಗೆ ನೌಕರಿ ಬಗ್ಗೆ ಕಷ್ಟಗಳು. ನಾವು ಪರೀಕ್ಷೆಯಲ್ಲಿ ಎಷ್ಟೇ ಮಾರ್ಕ್ಸ್ ಪಡೆದರೂ ಸಂತೋಷಿರುವಂತ ಹಣ ವಸೂಲಿ ತಂತ್ರಕ್ಕೆ ಅಧಿಕಾರಿಗಳು ಭಗವದ್ಗೀತೆಯಂತೆ ಕಾದು ಕುಳಿತಿರುವಾಗ ನಾವು ಲಕ್ಷಗಟ್ಟಲೆ ಹಣ ನೀಡಿ ನಾವು ಲಕ್ಷಗಟ್ಟಲೆ ಹಣ ನೀಡಿ ನಾವು ನೌಕರಿ ಪಡೆಯುವುದು ದೂರದ ಮಾತು ಬಿಡೋ ರೋಷಾಟಿ. ಏಕೆಂದರೆ ನಿನಗೆ ತಿಳಿದಂತೆ ನಾವು ಹಣ ಇಲ್ಲದವರು ಎಂಬುದು ನಿನಗೆ ಗೊತ್ತು ತಾನೇ. ಇರುವ ಕಷ್ಟದಲ್ಲಿಯೇ ನನ್ನ ಸಾಲ ಮಾಡಿ ನನ್ನನ್ನು ಓದಿಸುತ್ತಿದ್ದಾರೆ. ಈಗ ಲಕ್ಷಗಟ್ಟಲೆ ಹಣ ಬೇಕೆಂದರೆ ಅವರು ಎಲ್ಲಿಂದ ತರಬೇಕು? ನೀನೇ ಹೇಳು. ನೀನು ಹೇಳುವ ಮಾತು ನಿಜ ಕಣೋ. ಹಾಗಾದ್ರೆ ಏನು ಮಾಡುವುದು? ಈ ವಿಷಯವನ್ನು ಹಣ್ಣ ಹತ್ತಿಗೆಗೆ ಹೇಳಿದರೆ ಅವರೆಲ್ಲಾದರೂ ವಿಚಾರಿಸಿ ಹಣ ಹೊಂದಿಸಬಹುದು. ಅಷ್ಟಕ್ಕೂ ನೀನೇನು ಹಣವನ್ನು ಹಾಳು ಮಾಡಲು ಕೇಳುತ್ತಿಲ್ಲವಲ್ಲ? ನನ್ನನ್ನು ಕ್ಷಮಿಸು ಗೆಳೆಯ, ನನ್ನಿಂದ ನಿನಗೆ ಕೊಡಲು ಹಣವಿಲ್ಲ. ನಾನು ನಿರುದ್ಯೋಗಿಯಾಗಿ ದಿನ ಕೂಲಿ ಕೆಲಸಕ್ಕೆ ಹೋಗಿ ಜೀವಿಸುವ ಸ್ಥಿತಿ ನಿನಗೂ ಗೊತ್ತು. ಎಷ್ಟೇ ಕಷ್ಟ ಬರಲಿ ಗೆಳೆಯ, ನೀನು ನೌಕರಿಗೆ ಸೇರಲೇಬೇಕು. ಏಕೆಂದರೆ ಲಂಚ ತಿನ್ನುವ ಬಣ್ಣ ಸುಳ ಮಕ್ಕಳ ಬುದ್ಧಿ ಕಲಿತಾದರೂ ನೀನು ನೌಕರಿಗೆ ಸೇರಲೇಬೇಕು ವಿನಾಯ್, ಸೇರಲೇಬೇಕು. ನನ್ನಣ್ಣ ಮೊದಲೇ ಬಡತನದಲ್ಲಿ ಬದುಕು ಕಳೆಯುತ್ತಿದ್ದಾನೆ. ಈಗ ಅಧಿಕಾರಿಗಳು ಹಣ ಕೇಳಿದ ವಿಷಯವನ್ನು ಅಣ್ಣನಿಗೆ ಹೇಳಿದರೆ ಸಿಕ್ಕ ಗಾಯಕ್ಕೆ ಬರೆ ಹಾಕಿದಂತಾಗುತ್ತದೆ ಕಣೋ. ಅಲ್ಪ ಸ್ವಲ್ಪ ಹಣವಾಗಿದ್ದರು ಅದನ್ನು ಅಡ್ಜಸ್ಟ್ ಮಾಡಬಹುದಾಯಿತು. ಆದರೆ 10 ಲಕ್ಷ ಹಣವನ್ನು ಅವರು ಎಲ್ಲಿಂದ ತರುತ್ತಾರೆ? ನೀನೇನು? ಬೇಡ ಬೇಡ, ಈ ನೌಕರಿ ಸಮಸ್ಯೆ ನನಗೆ ಬೇಡ. ನಾನು ಅಣ್ಣನಂತ ರೈತನಾಗಿ ನೆಲದ ಕೆಲಸ ಮಾಡಿಕೊಳ್ಳೋಣ ಎಂದುಕೊಂಡಿದ್ದೇನೆ. ಅಷ್ಟಕ್ಕೂ ನಾನು ನೌಕರಿಯನ್ನು ಯಾಕೆ
ನಂಬಿ ಕೂರಬೇಕು. ಕಾಯಕವೇ ಕೈಲಾಸವೆಂದು ಬಸವಣ್ಣನವರು ಹೇಳಿಲ್ಲವೇ? ವಿನಯ್, ಏನು ಮಾತನಾಡುತ್ತಿರುವೆಯೋ ನೀನು? ನಾನು ಓದಿದವನಂತೆ ಕೆಲಸ ಮಾಡಿಕೊಂಡು ಜೀವನ ಕಳೆಯುತ್ತಿದ್ದೇನೆ. ನನಗಂತೂ ವಿದ್ಯೆ ದೇವತೆ ಒಲಮೆನೇ ಇಲ್ಲ. ನೀನು ಕಾಲೇಜ್ಗೆ ಫಸ್ಟ್ ಕ್ಲಾಸ್. ನೀನೇ ಈ ರೀತಿ ನೌಕರಿ ಬಗ್ಗೆ ಚಿಕಿತ್ಸೆಗೊಂಡರೆ ಹೇಗೆ? ನನ್ನ ಹತ್ರ ಏನಾದರೂ ಹಣವಿದ್ದಿದ್ದರೆ ಲಂಚ ಕೇಳುವ ಲೋಪರ್ ಮುಖದ ಮೇಲೆ ಬಿಸಾಡುತ್ತಿದ್ದೆ. ಏನು ಮಾಡುವುದು? ಹೊಟ್ಟೆಯಲ್ಲಿ ಸಿಟ್ಟಿದೆ, ಆದರೆ ರಟ್ಟೆಯಲ್ಲಿ ಬಲವಿಲ್ಲದಂತಾಗಿದೆ. ವಿನಾಯ್, ಬಲವಿಲ್ಲದಂತಾಗಿದೆ. ಏನೇ ಆಗಲಿ, ಇರುವ ಸತ್ಯ ಸಂಗತಿಯನ್ನು ಅಣ್ಣನಿಗೆ ಹೇಳೇ ತಿರುತ್ತೇನೆ. ಅವರೆಲ್ಲಾದರೂ ವಿಚಾರಿಸಿ ಹಣ ಬಂಧಿಸಬಹುದು. ಪ್ಲೀಸ್ ರೋಷಕಿ, ಹೇಳಬೇಡ. ಈ ವಿಷಯವನ್ನು ಅಣ್ಣನಿಗೆ ದಯಮಾಡಿ ಹೇಳಬೇಡ. ಆಯ್ತು ವಿನಾಯ್, ಹೇಳೋದಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಒಂದು ಸಾಂಗ್ ಆಡಿದೀವಲ್ಲ, ಅದು ಜಾಸ್ತಿ ನನಗೆ. ಹೌದು ಕೂಡ. ಜಾಸ್ತಿ ಕಣೋ Thank you.
ಒಬ್ಬನೇ ಪುಣ್ಯವ ಒಬ್ಬರೇ ಪ್ಲೀಸ್ ಬೇಡ ರೋಷಗ್ನಿ, ಹೇಳಬೇಡ. ಅಣ್ಣನಿಗೆ ದಯಮಾಡಿ ಈ ವಿಷಯವನ್ನು ಹೇಳಬೇಡ. ಏನು ವಿನಯ್, ಏನನ್ನು ಹೇಳಬೇಡ ಅನ್ನುತ್ತಿದ್ದೀಯಾ? ಏನಪ್ಪ ಸುದ್ದಿ? ನೀನಾದ್ರೂ ಹೇಳು ರೋಷಾಗ್ನಿ, ಏನು ವಿಷಯವಂತ? ಏನಿಲ್ಲಣ್ಣ, ವಿನಯ್ ಪೊಲೀಸ್ ಇನ್ಸ್ಪೆಕ್ಟರ್ ನೌಕರಿಗೆ ಅರ್ಜಿ ಹಾಕಿದ್ದ, ಅದರಲ್ಲಿ ಪಾಸ್ ಆಗಿದ್ದಾನೆ. ಅದನ್ನೇ ಮಾತನಾಡ್ತಾ ನಿಂತಿದ್ದೀವಣ್ಣ, ಅಷ್ಟೇ. ಇಂಥ ಒಳ್ಳೆ ವಿಚಾರವನ್ನು ಹೇಳುವುದು ಬಿಟ್ಟು ಹೇಳಬೇಡ ಎನ್ನುತ್ತಿದ್ದೀಯಲ್ಲಪ್ಪ, ಏಕೆ? ಮೊದಲು ಈ ವಿಷಯವನ್ನು ನಿನ್ನ ಅತ್ತಿಗೆಗೆ ತಿಳಿಸೋಣ. ಸೌಭಾಗ್ಯ, ಸೌಭಾಗ್ಯ, ಒಂದೇ ಸಮಯ ಯಾಕೆ ರೀತಿ ಕರೀತಾ ಇದ್ದೀರಾ? ಓಹೋ, ಇದೇನು ಎಲ್ಲ ಒಂದೇ ಹತ್ರ ಸೇರ್ಕೊಂಡಿದ್ದೀರಾ ಅಂದ್ರೆ ಯಾವುದೋ ಒಂದು ಒಳ್ಳೆಯ ವಿಷಯವೇ ಇರ್ಬೇಕಂತ ಕಾಣಿಸುತ್ತೆ. ಹೌದು ಸೌಭಾಗ್ಯ, ಒಳ್ಳೆಯ ವಿಷಯವೇ ಇದು. ನಮ್ಮೆಲ್ಲರಿಗೆ ಸಂತೋಷ ತರುವಂತ ವಿಷಯ. ಹೌದಾ ರೀ, ನಿಮ್ಮ ಮಾತೇ ನನಗೆ ಅರ್ಥವಾಗ್ತಾ ಇಲ್ಲ. ನಿಮ್ಮ ಮಾತನ್ನ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದಾ? ನಾನು ಹೇಳುವುದು ಬೇಡ, ಅದನ್ನು ವಿನಯನ ಬಾಯಿನಿಂದಲೇ ಕೇಳು. ಹೊತ್ತಿಗೆ ನಾನೊಂದು PSI ನೌಕರಿಗೆ ಅರ್ಜಿ ಹಾಕಿದ್ದೆ, ಅದರಲ್ಲಿ ಪಾಸ್ ಆಗಿದ್ದೀರಿ. ಆದರೆ ಅಂತ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಲ್ಲಪ್ಪ, ಅದೇನಂತ ಹೇಳಪ್ಪ. ಏನು ಆಗಿಲ್ಲ ಅತ್ತಿಗೆ, ನರಭಕ್ಷಕ ಅಧಿಕಾರಿ ತುಂಬಿರುವ ಈ ಆಳು ಸರ್ಕಾರದಲ್ಲಿ ಹಣ ಇರುವವರಿಗೆ ಮಾತ್ರ ನೌಕರಿ, ಹಣ ಇಲ್ಲದವರಿಗೆ ನನ್ನ ಕಡೆ ದಾರಿ ಎಂಬುವಂತಾಗಿದೆ. ಇದೆ ಲಂಚದ ದಾಹಕ್ಕೆ ಮರಳಾಗಿ ಅದೆಷ್ಟೇ ನಮ್ಮಂತ ಪ್ರತಿಭಾವಂತವರಿಗೆ ನೌಕರಿ ನೀಡದೆ ಹಣವಿಲ್ಲವರಿಗೆ ನೌಕರಿ ನೀಡುವ ಕಾಲವಾಗಿದೆ ಇದು. ಲಂಚ ಪಡೆಯುವ ಕೈಗಳನ್ನು ಕತ್ತರಿಸಿ ಹಾಕಿದರು. ನನ್ನ ಸಿಟ್ಟು ಕಮ್ಮಿಯಾಗುವುದಿಲ್ಲ ಅತ್ತಿಗೆ. ಅಲ್ಲಿ ನಡೆದಿದ್ದು ಇದೇ ವಿಷಯ ಬಗ್ಗೆ ಅತ್ತಿಗೆ. ಹಣ ಕೇಳಿದರೆಂದು ಮಾತ್ರ ಗೆಳಿತ. ಎಷ್ಟು ಹಣವನ್ನು ಹೇಳವಣ ವಿನಯ್? ಅಂದರೆ ರೋಷಾಗ್ದೆ, ನನ್ನ ತಮ್ಮನ ನೌಕರಿಗೆ ಹಣ ಕೇಳಿದರೆ ಎಷ್ಟು ಕೇಳಿದರು? 1000, 5,000, ಎಷ್ಟೊಂದು ಹೇಳಿ ವಿನಯ್. ನಮಗಿರುವ ಹೊಲಮನ್ಯಾದರೂ ಮಾರಿ ನಿನಗೆ ಹಣ ಹೊಂದಿಸಿ ತಂದು ಕೊಡುತ್ತೇನಪ್ಪ. ಇಷ್ಟು ಮಾಡದೆ ಹೋದರೆ ನಾನೇಕೆ ಬದುಕಿರಬೇಕು ಈ ಭೂಮಿಯ ಮೇಲೆ? ಅಣ್ಣ, 5,000, 10,000ದ ಕಾಲವಾಯಿತು ಅಣ್ಣ. ಇಷ್ಟು ಹಣಕ್ಕೆ ಅಂತ ನೌಕರಿ ಸಿಗುವುದು ಎಂದುಕೊಂಡರೆ ಅದು ನಿನ್ನ ತಪ್ಪು ಕಲ್ಪನೆ ಅಣ್ಣ, ತಪ್ಪು ಕಲ್ಪನೆ. 25 ಲಕ್ಷ ಹಣ ನೀಡಲು ತಿಳಿಸಿದ್ದಾರೆ, 25 ಲಕ್ಷ ನೀಡಲು ತಿಳಿಸಿದ್ದಾರೆ. ಬಂಡ ಅಧಿಕಾರಿಗಳಿಗೆ ನಮ್ಮಂತಹ ಬಡವರ ಹಣವನ್ನು ಬಂಗಾರ ಕಟ್ಟಲು ಬಳಸುತ್ತಾರೆ ಅಣ್ಣ. ನಾವೇನು ಹಣ ನೀಡಿಲ್ಲವೆಂದರೆ ಅವರು ಬೇರೆಯವರಿಗೆ ನಮ್ಮ ನೌಕರಿ ಮಾಡಿ ತಮ್ಮ ಐಷಾರಾಮಿ ಜೀವನ ನಡೆಸುತ್ತಾರೆ ಅಣ್ಣ. ಲಂಚ ತಿನ್ನುವ ದಾನ ಜಾತಿಯ ಮಾನವರಿಂದಲೇ ನಮ್ಮಂತವರಿಗೆ ನೌಕರಿ ಭಾಗ್ಯ ಕಷ್ಟ ಕಣ. ಅದಕ್ಕೆ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ನಾನು ನಿಮ್ಮ ಜೊತೆ ಕೂಡಿ ಏನಾದರೂ ಕೆಲಸ ಮಾಡಿಕೊಳ್ಳೋಣ ಎಂದುಕೊಂಡಿದ್ದೇನೆ. ವಿನಯ್, ಏನಪ್ಪ ಒಳ್ಳೆ ಹೇಳಿಯಂತೆ ಮಾತಾಡ್ತಾ ಇದೆಯಲ್ಲ. ಈ ನೌಕರಿ ನಿನಗೆ ಸಿಗಬೇಕು ಅಂತ ನಾನು ಕಟ್ಟಿಲ್ಲದ ಅರಕೆಗಳಿಲ್ಲ, ನಾನು ಸತ್ತಿಲ್ಲದ ದೇವಸ್ಥಾನಗಳಿಲ್ಲ. ನೋಡು, ಸಿಕ್ಕಿರುವ ಅವಕಾಶವನ್ನ ದಯಮಾಡಿ ಕಳ್ಕೊಬೇಡ. ಹಣದ ಬಗ್ಗೆ ನೀನೇನು ಕಿಂಚಿತ್ತು ಯೋಚನೆ ಮಾಡ್ಬೇಡ. ಹಣದ ಹೊಣೆ ಏನಿದ್ದರೂ ನಿಮ್ಮ ಅಣ್ಣನವರಿಗೆ ಬಿಡು, ಅಲ್ವೇನ್ರಿ? ಹೌದು ಸೌಭಾಗ್ಯ, ನೀನು ಹೇಳುವ ಮಾತು ಸತ್ಯವಾಗಿದೆ. ನೋಡು ವಿನಯ್, ನಾವು ಬಡವರಾದರೆ ಏನಾಯ್ತಪ್ಪ, ದುಡ್ಡಿರುವ ಧನಿಕರು ಸಾಕಷ್ಟು ಮಂದಿ ಇದ್ದಾರೆ ಈ ನಮ್ಮ ಸಮಾಜದಲ್ಲಿ. ಅಂತವರ ಹತ್ತಿರ ಹೋಗಿ ನಮ್ಮ ಹೊಲ ಮನೆಯನ್ನು ಅಡವಿಟ್ಟಾದರೂ ನಿನಗೆ ಹಣ ಹೊಂದಿಸಿ ತಂದು ಕೊಡುತ್ತೇನೆ. ಇದನ್ನು ಜೋಡಿಸಿ 25 ಲಕ್ಷ ತಾನೆ, ಇದನ್ನು ಜೋಡಿಸಿ ಕೊಡುವ ಜವಾಬ್ದಾರಿ ನನ್ನದು. ನೀನು ನೌಕರಿಗೆ ತಯಾರು ಮಾಡಿಕೊ ಅಷ್ಟೇ. ಸೌಭಾಗ್ಯ, ಇವರನ್ನು ಕರೆದುಕೊಂಡು ಹೋಗಿ ಒಳಗಡೆ ಊಟಕ್ಕೆ ಕೊಡು, ನಾನು ಹಣದ ವ್ಯವಸ್ಥೆ ಮಾಡಿಕೊಂಡು ಬರುತ್ತೇನೆ. ಆಯ್ತು.